ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತು ನನ್ನ ಕಾಲೇಜು ಸೋಮವಾರಿಂದ ಸ್ಟಾರ್ಟ್ ಆಗತ್ತೈತ್ರಿ. ನಾನು ಯಾವ್ದು ತೊಗೊಂಡೇನಪ್ಪ ಅಂತಂದ್ರೆ ನಾನು ಕಾಮರ್ಸ್ ತೊಗೊಂಡೇನಿ ರೀ. ಭಾಳ ಜನ ನನಗೆ ಕಮೆಂಟ್ ಮಾಡಿ ಹೇಳತ್ತಿದ್ರಿ ಸೈನ್ಸ್ ತಗೋ, ಸೈನ್ಸ್ ಚಲೋ ಆಗುತ್ತೆ ಅಂತ ಹೇಳಿ. ಆದ್ರೆ ಸೈನ್ಸ್ ತೊಗೊಂಡಿಲ್ಲ ರೀ, ನಾನು ಕಾಮರ್ಸ್ ತೊಗೊಂಡೇನಿ ರೀ. ಸೈನ್ಸ್ ಒಳಗೆ ಸ್ವಲ್ಪ ಟಫ್ ಅನ್ನಿಸ್ತ್ರಿ ನನಗೆ, ಹಾಗಾಗಿ ಕಾಮರ್ಸ ತೊಗೊಂಡೇನಿ ರೀ. ಮತ್ತು ನನ್ನ ಸೋಮವಾರಿಂದ ಸ್ಟಾರ್ಟ್ ಆಗತ್ತೆ ರೀ ಕಾಲೇಜ್. ಹಾಗಾಗಿ ಇವಾಗ ಬ್ಯಾಗ್ ಅದನ್ನೆಲ್ಲ ತೊಗೋಬೇಕಲ್ರಿ, ಹಾಗಾಗಿ ಇವಾಗ ಮೇಲೆ ಬಂದಿದೆ ರೀ, ಅದನ್ನೆಲ್ಲ ತೊಗೊಂಡ್ಬಿಡೋಣ ರೀ. ಇವಾಗ ನನ್ನ ಕಡೆ 3 ಬ್ಯಾಗ್ ಅದಾವೆ ರೀ. ಅದ್ರೊಳಗೆ ಇದು ಸಣ್ಣದು ಚಲೋ ಐತೆ ಅಂತ ನನಗೆ ಅನ್ನಿಸ್ತು ರೀ. ಇದನ್ನು ತೊಗೊಂಡು ಹೋಗ್ಬೇಕಂತ ಮಾಡೀನಿ ರೀ. ಸಣ್ಣದೈತೆ ರೀ, ಇದು ಕಾಲೇಜಿಗೆ ಹಾಕೊಂಡು ಹೋಗೋಕ್ಕೂ ಚಲೋ ಆಗುತ್ತೆ. ಅಂದ್ರೆ ಇದನ್ನು ತೊಗೊಂಡು ಹೋಗ್ಬೇಕಂತ ಮಾಡೀನಿ ರೀ. ನೋಡೋಣ ರೀ ಯಾವ್ದು ತೊಗೊಂಡು ಹೋಗೋದಾಗತ್ತೆ ಅಂತ ಹೇಳಿ. ಇದನ್ನು ತೆಗೆದಿಡ್ತೀನಿ ರೀ ಇವಾಗ. ಅಂದರೆ ಸ್ವಲ್ಪ ದಿನ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ರೀ. ಹಾಗಾಗಿ ಇವಾಗ ಫಸ್ಟಿಗೆನ ಕಾಲೇಜ್ ಡ್ರೆಸ್ ತೊಗೊಳ್ಳಲ್ಲ ರೀ, ಹಾಗಾಗಿ ಇವಾಗ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕಲ್ರಿ. ಹಾಗಾಗಿ ಫಸ್ಟ್ ಡೇ ಇದನ್ನು ಹಾಕೊಂಡು ಹೋಗ್ತೀನಿ ರೀ ನಾನು. ಇದು ಇದ್ರದ್ದು ಪ್ಯಾಂಟ್ ರೀ, ಮತ್ತು ಇದ್ರದ್ದು ವೇಲ್. ಇದನ್ನು ಹಾಕೊಂಡು ಹೋಗ್ತೀನಿ ರೀ ಫಸ್ಟ್ ಡೇ. ಬ್ಯಾಗಿಗೂ ಡ್ರೆಸ್ಸಿಗೂ ಮ್ಯಾಚ್ ಆಕೈತೆ ರೀ ಸ್ವಲ್ಪ. ಅಂದ್ರೆ ನೋಡ್ಬೇಕು ರೀ, ಈ ಬ್ಯಾಗ್ ತೊಗೊಂಡು ಹೋಗ್ಬೇಕು ಅಥವಾ ಬ್ಯಾರೆ ತೊಗೊಂಡು ಹೋಗ್ಬೇಕಂತ ಹೇಳಿ. ಹಾಗಾಗಿ ಮತ್ತು ಇವಾಗ ಇದೇ ಡ್ರೆಸ್ ಹಾಕೊತೀನಿ ರೀ ನಾನು. ಮತ್ತು ಇಲ್ಲಿ ಸ್ವಲ್ಪ ಅಜ್ಜಿಗೆ ಕಾಲು ಹಿಚ್ಕತ್ತಿದ್ದೆ ರೀ ನಾನು. ಕಾಲು ನೋವು ಸಾಧ್ಯತೆ ಹಿಚ್ಕಂತಂದ್ರಿ, ಹಾಗಾಗಿ ಮತ್ತು ಇವಾಗ ಮುಗಿತಲ್ರಿ ಕಾಲು ಹಿಚ್ಕೋದು. ಇವಾಗ ಹೋಗಿ ಬಾಂಡೆ ತಿಕ್ಕೊಂಡು ಬರ್ತೀನಿ ರೀ ನಾನು. ಮತ್ತು ಇವಾಗ ಇವಾಗ ಟೈಮ್ 6:30 ಆಯ್ತು ರೀ. ಇವಾಗ ನಾವು ಮಾರ್ಕೆಟಿಗೆ ಹೋಗತ್ತೀವಿ. ಅಂದ್ರೆ ಏನಾದರೂ ಒಂದು ಸ್ವಲ್ಪ ಡೈಲಿ ವೇರ್ ಡ್ರೆಸ್ ಏನಾದರೂ ತೊಗೊಂಡು ಬರೋಣ ಅಂತ ಹೇಳಿ, ಅದಕ್ಕೆ ಇವಾಗ ಮಾರ್ಕೆಟಿಗೆ ಹೋಗಿ ಬರತ್ತೀವಿ ರೀ. ನಾನು ಅಪ್ಪ ಮತ್ತು ಮಮ್ಮಿ 3 ಜನ ಸೇರಿ ಮಾರ್ಕೆಟಿಗೆ ಹೋಗತ್ತೀವಿ. ಅರ್ಶಿಯ ಕರ್ಕೊಂಡು ಹೊಂಟಾಡ್ರಿಪ್ಪ ನಮ್ಗೆ. ಅರ್ಶಿಯನ್ ಶಾಂತಿರಿ ಈಗ ಇದು ನಂದಷ್ಟ. ನಿಮಗೇನು ಬೇಕು ನೀವು ತೊಗೊಳೋದು. ಅಯ್ಯೇ ನೋಡ್ರಿ, ಇದು ಮತ್ತು ಮೋಸ ಅರ್ಶಿಯ ಇದು. ಅಲ್ಲಿ ಬರಲ್ಲಿ ಮಟ ನಮಗೆ ಬಿಟ್ಟಿಲ್ರಿ. ಆಕಿ ಹೋಗಂಬರಿ ಅಂತ ಮಕ ಉಪಸ ಕುತ್ಕೊಂಡ್ಬಿಟ್ಟದ್ರಿ. ಈ ರಿಕ್ಷಾದಾಗ ಕುಂತಾಗ ನೋಡ್ರಿ ಹೆಂಗೆ ಒಳ್ಳಿಲ್ಲ. ಸಂಡೇ ದಿನ ಅಂತೂ ಇವ್ರು ಹೋಗೋದಿಲ್ಲ ರೀ. ಮತ್ತು ಸೋಮವಾರದಿಂದ ನನ್ನ ಕಾಲೇಜ್ ಸ್ಟಾರ್ಟ್ ಆಕೈತಿ. ಸೋಮವಾರದ ಸ್ಟಾರ್ಟ್ ಅಲ್ಲ ಈಗ. ಕಾಲೇಜ್ ಹೊಂಟ್ರ ಅರ್ಶಿಯ. ಈಗ ಮಧ್ಯಾಹ್ನ ಸಿಗೋದು ಅರ್ಶಿಯ ರೀ. ಬೆಳಿಗ್ಗೆ ಹೋದಂದ್ರೆ ಅಂದ್ರೆ ಆಕಿ ವಿಡಿಯೋ ಕಂಟಿನ್ಯೂ ಇರ್ತಾವ್ರಿ. ಆಕಿ ರೆಡಿ ಆಗೋದು, ಆಕಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡು ಹೋಗ್ತಾಳ, ಆಕಿದ್ರ ಎಜುಕೇಶನ್ ಏನು ಹೋಮ್ವರ್ಕ್ ಅದೆಲ್ಲ ನಿಮ್ಮ ಜೋಡಿ ಸೇರ್ ಮಾಡ್ಕೊಂತಾಳ್ರಿ. ನಾವು ಮಾರ್ಕೆಟಿಗೆ ಬಂದಿರುವಾಗ ನೋಡ್ರಿ ಸಂಜೆಗೆ ಎಷ್ಟು ಗದ್ದಲ ಐತೆ ಅಂತ. ದುರ್ಗದ ಬೈಲಿಗೆ ಬಂದಿವ್ರಿ ನಾವು. ಅರ್ಶಿಯ ನೋಡ್ರಿ ಡೈಲಿ ವೇರ್ನು ಡ್ರೆಸ್ ನೋಡಾಕತ್ತಾಳ್ರಿ. ಕಾಟನ್ ಏನು ಆಕಿ ತೊಗೊಂಡ್ಲಲ್ರಿ, ಅವು ಚಂದ ಬಂದಿದ್ದು. ಆದ್ರೆ ಉದ್ದ ಆಗ್ತಾವ್ರಿಪ್ಪ ಹುಡುಗರು. ಅವು ನೀರು ಹಾಕಿದ್ರೆ ಸ್ವಲ್ಪ ಹುಡುಗ್ದಂಗೆ ಆಗ್ಬಿಡ್ತಾವ್ರಿ. ಅದನ್ನ ಉದ್ದ ಐತೆ ನೋಡೋದು. ನೋಡೋದು ಮೈಯಾಗೂ ಬರ್ಬೇಕು ನಿನಗೆ ಅಗ್ಲಕ್ಕ. ನೋಡಿ ತಗೋ, ಕಲರ್ ಬೇರೆ ನೋಡು. ಹೆಂಗ ಬಂದಂತದ ಮತ್ತೀಗ ಅಲ್ಲಿ ಬಿಟ್ಟು ಬಂದು ಇಲ್ಲಿ ಬಂದವ್ರಿ. ಈಗ ಆರ ಅಂತ ಹೇಳ ಅಲ್ಲೇ ವರ್ಷ ನಾವು ನೋಡ್ಬೇಕಾಯ್ತ. ಹೆಚ್ಚಿದೆ ಕರ್ಸಿಯ. ನಾನಲ್ಲಿ ಒಂದು ಡ್ರೆಸ್ ತೊಗೊಂಡೆ ರೀ. ಇವಾಗ ಮತ್ತೆ ಮುಂದೆ ಹೋಗತ್ತೀವಿ. ಎಷ್ಟು ಗದ್ದಲ ಐತೆ ನೋಡ್ರಿ ಅದು. ಈ ಚೆನ್ ಕ್ಯೊಂಬ್ಯಾ ಏನು ತೊಗೊಂಡು ಅರ್ಶಿಯ? 1 kg ಕೊಡ್ರಿ ಅಣ್ಣ. 1 kg ಸಾಕು. ಒಳ್ಳೆ ತಿನ್ನು, ಚಲೋ ಐತೆ, ಮಸ್ತ್ ಇರತ್ತಿಲ್ಲ ಸ್ವೀಟ್. ನಾವಂತ್ರಿ ಇಲ್ಲೇ ನೋಡ್ರಿಪ್ಪ, ಒಂದು ಫಂಕ್ಷನ್ಗೆ ಅದಕ್ಕಾರ ಬೇಕಂದ್ರೆ ನಾವು ಇಲ್ಲೇ ಬಂದು ತೊಗೊಂಡು ಹೋಗೋದ್ರಿ. ಮತ್ತೊಂದು ಡ್ರೆಸ್ ತೊಗೊಂಡೆ ರೀ. ಏನೇನು ತೊಗೊಂಡೇನೆ ಅನ್ನೋದೆಲ್ಲ ಮನೆಗೆ ಹೋಗಿ ತೋರಿಸ್ತೀನಿ ರೀ. ಇವಾಗ ನಾವು ಚಾಟ್ ಸೆಂಟರ್ ಸೈಡ್ ಹೋಗತ್ತೀವಿ ರೀ ಏನಾದರೂ ತಿನ್ನಾಕ. ಇಲ್ಲಿ ಚಾಟ್ ಸೆಂಟರ್ ಸೈಡ್ ಬಂದಿದ್ವಿ ನಾವು. ಇಲ್ಲಿ ನಾ ಗೋಬಿ ತೊಗೊಂಡೆ ರೀ. ಈಗಿನ ನೂಡಲ್ಸ್ ಇನ್ನೂ ಬಂದಿಲ್ಲ. ಇವಾಗ ನಮ್ದೆಲ್ಲ ಶಾಪಿಂಗ್ ಮುಗೀತ್ರಿ, ಮನೆಗೆ ಹೋಗತ್ತೀವಿ ನಾವು. ಮುಗೀತಿಲ್ಲ ಅದೇ ನಮ್ದೆಲ್ಲ ಮುಗೀತ್ರಿ ಇವಾಗ. ನೀವೇನು ತೊಗೊಂಡೇ ಇಲ್ಲೇನ?
ಗಾಯ್ಸ್ ನೋಡ್ರಿಪ್ಪ ನಾವಂತೂ ಮಾರ್ಕೆಟಿಂದ ಬಂದ್ವಿ 8:30 ಬಂದಿದ್ವಿ ರೀ. ಆದ್ರೆ ಇವಾಗ 10 ಗಂಟೆ ಆಗೈತೆ ರೀ. ಇವಾಗ ಏನೇನು ತೊಗೊಂಡು ಬಂದಿನಿ ಅಂತ ತೋರಿಸ್ತೇನೆ ರೀ. ನನಗೇನು ತೊಗೊಂಡು ಬಂದೀನಿ ಅದನ್ನು ಅಷ್ಟೇ ತೋರಿಸ್ತೇನೆ ರೀ. ಯಾಕಂತಂದ್ರೆ ಉಳ್ಕಿದೆಲ್ಲ ಕೆಳಗೈತೆ ರೀ. ನಾನು ಮ್ಯಾಲೆ ಬಂದೀನಿ ರೀ. ನನಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಇವಾಗ ತೋರಿಸ್ತೇನೆ ರೀ. ನಾನು ಭಾಳ ಏನು ತೊಗೊಂಡಿಲ್ಲ ರೀ, ಸ್ವಲ್ಪ ತೊಗೊಂಡೇನಿ ರೀ. ಅಂದ್ರೆ ಡ್ರೆಸ್ ತೊಗೊಂಡೇನಿ ರೀ. ನಾನು ತೋರಿಸ್ತೇನೆ ರೀ ನಿಮ್ಗೆ. ಇದು ಒಂದು ಸಿಂಗಲ್ ಟಾಪ್ ತೊಗೊಂಡೇನಿ ರೀ. ಇದೊಂದು ಸಿಂಗಲ್ ಟಾಪ್ ತೊಗೊಂಡೇನಿ ನಾನು. ಅಂದ್ರೆ ಕಾಲೇಜಿಗೆ ಹಾಕೊಂಡು ಹೋಗೋಕೆ ಚಲೋ ಕಾಣಿಸುತ್ತೆ ಅಂತ ಹೇಳಿ ಇದನ್ನೊಂದು ತೊಗೊಂಡೇನಿ ರೀ. ಮತ್ತು ಇದ್ರ ಜೊತೆ ಪ್ಯಾಂಟು ಐತ್ರಿ. ಆಮೇಲೆ ಮತ್ತು ಇದನ್ನು ತೊಗೊಂಡೇನಿ ರೀ. ಈ 2 ಡ್ರೆಸ್ ತೊಗೊಂಡೇನಿ ನಾನು. ಆಮೇಲೆ ಮತ್ತು ಒಂದು ಕೀಚೈನ್ ತೊಗೊಂಡೇನಿ ರೀ. ಒಂದೇ ತೊಗೊಂಡೇನಿ ರೀ. ಇನ್ನೊಂದು 2 ತೊಗೊತೀನಿ ರೀ. ಅದು ಸಿಗ್ಲಿಲ್ರಿಪ್ಪ. ಅಲ್ಲಿ ಈ ಥರದಷ್ಟು ಐತ್ರಿ. ಹಾಗಾಗಿ ಇದನ್ನೊಂದು ತೊಗೊಂಡೇರಿ. ಈ ರೀತಿ ಹಾಕೈತ್ರಿ ಇದು. ಹಾಗಾಗಿ ಇದನ್ನೊಂದು ತೊಗೊಂಡೇರಿ. ಆಮೇಲೆ ಮತ್ತು ಇಲ್ಲಿ ಕೆಳಗೆ ಅಂಗಡಿ ಐತ್ರಿ, ಅಲ್ಲಿ ಹೋಗಿ ಇನ್ನೊಂದು ಸ್ವಲ್ಪ ತೊಗೊಂಡು ಬರ್ತೀನಿ ರೀ. ಆಮೇಲೆ ಮತ್ತು ಸ್ವಲ್ಪ ತಿನ್ನಕ್ಕೆ ತೊಗೊಂಡೇರಿ. ಇದನ್ನಿಷ್ಟು ತೊಗೊಂಡೇನಿ ರೀ. ಮತ್ತು ನೀರು ಹಣ್ಣು ತೊಗೊಂಡೇರಿ ನಾನು, ನನಗೆ ತಿನ್ನಕ್ಕೆ ಅಂತ ಹೇಳಿ. ಮಂಡೆಯಿಂದ ಕಾಲೇಜು ಸ್ಟಾರ್ಟ್ ಆಕೈತೆ ರೀ. ಕಾಲೇಜಿಗೆ ಯಾವ ರೀತಿ ಹೋಗ್ತೇನೆ ಅಂದ್ರೆ ಅಲ್ಲಿ ನಮ್ಮ ಸ್ಕೂಲಿಗೆ ಹೋದಾಗ ಅಲ್ಲಿ ಊಟ ಕೊಡ್ತಿದ್ರಿ. ಆದ್ರೆ ಇಲ್ಲಿ ಕೊಡಲ್ಲ ರೀ. ನಾವು ಟಿಫಿನ್ ಕಟ್ಕೊಂಡು ಹೋಗ್ಬೇಕು ರೀ. ಹಾಗಾಗಿ ಏನೇನು ಕಟ್ಕೊಂಡು ಹೋಗ್ತೀನಿ, ಎಷ್ಟು ಗಂಟೆಗೆ ಕೇಳ್ತೀನಿ, ಕಾಲೇಜಿಂದ ಬಂದಮೇಲೆ ಏನೇನು ಮಾಡ್ತೀನಿ, ಕಾಲೇಜ್ ಒಳಗೆ ಏನೇನು ಆಯ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ. ಸೊ ಈ ಒಂದು ವ್ಲಾಗ್ ನಾನು ಬೆಳಗಿನ ತನಕನೂ ಕಂಟಿನ್ಯೂ ಮಾಡ್ತೇನೆ ರೀ. ಸೊ ಸ್ಕಿಪ್ ಮಾಡ್ದೆ ನೋಡ್ತಾ ಇರ್ರಿ. ಹಾಯ್ ಗಾಯ್ಸ್, ನೋಡ್ಕೋವಾಗ ಬೆಳಗಿನ 11 ಗಂಟೆ ಆಯ್ತು ರೀ. ನಾನೇನು ತೊಗೊಳಕ್ಕಾಗಲಿಲ್ಲ ರೀ. ಯಾಕಪ್ಪ ಅಂತಂದ್ರೆ ಇವಾಗ ನಾವು ಕುರಾನ್ ಖಾನಿಗೆ ಹೋಗತ್ತೇವೆ ರೀ. ಹಾಗಾಗಿ ಏನೂ ತೊಗೊಳಕ್ಕಾಗಲಿಲ್ಲ ರೀ. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸ್ಕಿಪ್ ಮಾಡಿಬಿಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.